ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಯಾವ ಒಂದು ಹೊಸ ಆಚರಣೆ ಬಂದಿದೆ ನಮ್ಮ ಕಡೆ, ಹಾಗೆ ಒಂದು ಕಿಟ್ಟಿ ಪಾರ್ಟಿ ಕೂಡ ಇದೆ. ಎಲ್ಲ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ. ಪ್ರತಿ ವರ್ಷ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಏನಾದ್ರೂ ಒಂದು ಹೊಸ ಆಚರಣೆ ಹೇಳ್ತಾರೆ ಅಲ್ವಾ, ನಿಮ್ ಕಡೆನೂ ಹೇಳ್ತಾರೆ ಅಂತ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ನನಗೆ. ಈ ವರ್ಷ ನಮ್ ಕಡೆ ಏನಪ್ಪಾ ಅಂತಂದ್ರೆ, ಇಬ್ರು ಗಂಡ್ ಮಕ್ಳಿದ್ದವ್ರಿಗೆ ತವ್ರ ಮನೆಯವರು ಸೀರೆಯನ್ನ ತರಬೇಕು, ಹಾಗೆ ಒಬ್ನೇ ಮಗ ಇದ್ದವರು ದೇವಸ್ಥಾನಕ್ಕೆ ಹೋಗಿ ಬಾಳೆಹಣ್ಣನ್ನ ಹಂಚ್ಬೇಕಂತೆ. ಇವಾಗ ನನ್ಗೆ ಅಂದ್ರೆ ನಮ್ಮ ಅಕ್ಕ ತಂಗಿಯರಲ್ಲಿ ನನಗೆ ಇಬ್ರು ಗಂಡ್ ಮಕ್ಳು, ಹಾಗಾಗಿ ನನಗೆ ಸೀರೆಯನ್ನ ತಗೊಂಡ್ ಬಂದಿದ್ದಾರೆ ಇವತ್ತು. ಹಾಗಾಗಿ ಇಲ್ಲಿ ನಮ್ಮ ಅಣ್ಣನ ಮನೆಗೆ ಬಂದಿದ್ದೀನಿ. ಇಲ್ಲಿ ಸೀರೆ ನೋಡ್ತಾ ಇದ್ದಾರಲ್ವಾ, ಅವರು ನಮ್ಮ ಅತ್ತಿಗೆಯ ತಾಯಿ. ಓಪನ್ ಇಡಬೇಡಿ, ಯಾಕೆ ಇಡ್ತಿ? ನಂಬರ್ ಕಾಣಿಸ್ತಾವ ಅಲ್ಲಿ ಜೋತಕ್ಕರು ಬೆರಳಿಂದ ಮಾಡ್ಕೊಂಡ್ ಚಂದ ಅನ್ಸುತ್ತೆ. ಸೆಕೆಂಡ್ ಅದಲ್ಲ, ನೀವು ಫಸ್ಟ್ ಇಲ್ಲಿ ಕಿಟ್ಟಿ ಪಾರ್ಟಿಯ ಗೇಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂತಂದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಕಪ್ಸ್ ಗಳನ್ನ ತಗೊಂಡಿದ್ದಾರಲ್ವಾ, ಟೀ ಕಪ್ಸ್, ಅದರಲ್ಲಿ ಒಳಗಡೆ ನಂಬರ್ ಅನ್ನ ಹಾಕಿದ್ದಾರೆ. ಅದು ಉಲ್ಟಾ ಮಾಡಿ ಇಡ್ತಾರೆ. ಅದರ ಮೇಲ್ಗಡೆ ಇವರು ಬಳೆಗಳನ್ನ ಹಾಕ್ಬೇಕು, 1 ರಿಂದ 10. ಯಾವ ಕಪ್ ಮೇಲೆ ಎಷ್ಟು ಹಾಕ್ತಾರೆ ಅಲ್ವಾ, ಒಳಗಡೆ ನಂಬರ್ ಕೂಡ ಅಷ್ಟೇ ಬಂದ್ರೆ ಅವರು 1 ಪಾಯಿಂಟ್ ಅನ್ನ ವಿನ್ ಆಗ್ತಾರೆ ಅಷ್ಟೇ. ಒಂದು ಕುಡಿಯ ಒಂದೇ ನಿಮಿಷ ಟೈಮ್ ಇಟ್ಟಿದ್ರೆ ಒಳ ನಂಬರ್ 5 ಇದ್ದು ಮ್ಯಾಲ ಬಳಿ 5 ಇರ್ಬೇಕು. ನಂಬರ್ 3 ಇತ್ತು, 5 ಒಂದ್ರ 3 4 10 ತನ ಹಾಕ್ರಿ. ಅದ್ರಾಗ ಎಲ್ಲದ್ರ ಒಂದ್ರ ಬೇಡ ಆಯ್ತಾ? ನಂಗೆ ಗೊತ್ತಿಲ್ಲ, ಅವ್ರು ನೋಡ್ತಾರ, ಅವ್ರು ನೀವು ನೋಡೋದಿಲ್ಲ. ರಾಂಗ್ ಇಲ್ಲಿ ಎಲ್ಲ ಬಳೆಗಳನ್ನ ಹಾಕೋದಾಗಿದೆ. ಹಾಗಾಗಿ ಇಲ್ಲಿ ನಮ್ಮ ಅತ್ತಿಗೆ ಎಲ್ಲ ತೆಗೆದು ಚೆಕ್ ಮಾಡ್ತಾ ಇದ್ದಾರೆ, ಎಷ್ಟು ಪಾಯಿಂಟ್ ಸಿಗುತ್ತೆ ಇವರಿಗೆ ನೋಡೋಣ ಅಂತ ಅಂದ್ಬಿಟ್ಟು. ಇಲ್ಲಿ ಎಲ್ಲರೂ ಕೂಡ ಅಂದ್ರೆ ಇವಾಗ ಕಿಟ್ಟಿ ಪಾರ್ಟಿಯಲ್ಲಿ ಒಂದಲ್ಲ ಒಂದು ಕಿಟ್ಟಿ ಪಾರ್ಟಿಯಲ್ಲಿ ಆಗಿರ್ತಾರೆ. ನಮ್ಮ ಅತ್ತಿಗೆ ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಫ್ರೆಂಡ್ಸ್ ಅಲ್ಲಿ ಮಾಡ್ತಾರೆ ಅಲ್ವಾ, ಇವರು ಫ್ಯಾಮಿಲಿಯಲ್ಲಿಯೇ ಮಾಡಿದ್ದಾರೆ. ಅವರ ಅಕ್ಕ ತಂಗಿಯರು ಹಾಗೆ ಅವರ ಚಿಕ್ಕಮ್ಮಂದರು ಹಾಗೆ ಅವರ ಅಮ್ಮ ಸೇರ್ಕೊಂಡು ಎಲ್ಲರೂ ಕೂಡ ಸೇರ್ಕೊಂಡು ಒಂದು ಟೀಮ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಅವರಲ್ಲಿ ಅವರು ಕಿಟ್ಟಿ ಪಾರ್ಟಿಯನ್ನ ಮಾಡ್ತಾ ಇದ್ದಾರೆ. 1 ತಿಂಗಳಿಗೊಂದ್ಸಲ ಒಬ್ಬರ ಮನೆಯಲ್ಲಿ ಅವರು ಮಾಡ್ತಾರೆ ಈ ತರ. ಹಾಗಾಗಿ ಇವತ್ತು ನಮ್ಮ ಅತ್ತಿಗೆ ಮನೆಯಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡಬಹುದು ನೀವು, ಒಂದು ಮಾತ್ರ ಅವರು 1 ಪಾಯಿಂಟ್ ಇಲ್ಲಿ ವಿನ್ ಆಗಿದ್ದಾರೆ. ಅಂದ್ರೆ ಇದು ಹೆಚ್ಚಾನೆಚ್ಚು ಲಕ್ ಅಂತಾನೆ ಹೇಳ್ಬಹುದು. ಗೊತ್ತಾಗೋದಿಲ್ಲ ಅಲ್ವಾ, ಕಪ್ಪು ಉಲ್ಟಾ ಹಾಕಿರೋದ್ರಿಂದ ಒಳಗಡೆ ಎಷ್ಟು ನಂಬರ್ ಇದೆ ಅಂತ ಗೊತ್ತಾಗೋದಿಲ್ಲ. ಬಳೆಗಳನ್ನ ಹಾಕೋದಕ್ಕೆ ಅದು ಲಕ್ ಇಂದಾನೆ ನಾವು ವಿನ್ ಆಗಬಹುದು. ಹಾಗೆ ಇವತ್ತಿನ ಅಡಿಗೆಯಲ್ಲಿ ಹೇಳಬೇಕು ಅಂತಂದ್ರೆ, ಆಲೂ ಟೊಮೆಟೊ ಮಿಕ್ಸ್ ಪಲ್ಯ ಹಾಗೆ ಸಾಂಬಾರ್ ಕೂಡ ರೆಡಿ ಇದೆ, ಚಪಾತಿ ಕೂಡ ರೆಡಿಯಾಗಿದೆ. ನಾವು ಬರೋಷ್ಟರಲ್ಲಿ ಎಲ್ಲ ಅಡಿಗೆ ಕೂಡ ರೆಡಿ ಮಾಡಿದ್ದಾರೆ. ಜಾಮೂನ್ ಕೂಡ ರೆಡಿ ಇದೆ ನೋಡಬಹುದು, ಹಾಗೆ ವೈಟ್ ರೈಸ್ ಇದೆ. ಅದಾದ ನಂತರ ಮತ್ತೆ ಇನ್ನೊಂದು ಗೇಮ್ ಕೂಡ ಇದೆ, 2 ಗೇಮ್ಗಳಿದ್ದು, ಹಾಗಾಗಿ ಇನ್ನೊಂದು ಗೇಮ್ ಕೂಡ ನೋಡ್ಕೋಬಹುದು ನೀವು. ಈ ಗೇಮ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಒಂದು ಬಳೆ ಮೇಲೆ 30 ಸೆಕೆಂಡ್ ಅಲ್ಲಿ ಯಾರು ಹೆಚ್ಚು ಕಾಯಿನ್ಸ್ ಗಳನ್ನ ಇಡ್ತಾರೋ ಅವರು ವಿನ್ ಅಂತ ಅಂದ್ಬಿಟ್ಟು. ಇವಾಗ ಫಸ್ಟ್ ಅಂದ್ರೆ ನಮ್ಮ ಅತ್ತಿಗೆ ಮನೆಯಲ್ಲಿಯೇ ಗೇಮ್ ಇದೆ ಅಲ್ವಾ, ಅವರೇ ಗೇಮ್ ಡಿಸೈಡ್ ಮಾಡಿರೋದ್ರಿಂದ ಯಾವ ತರ ಇಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಮೊದಲಿಗೆ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡಬಹುದು ನೀವು, ಅವರ ಅಜ್ಜಿ ಅವರು ಕೂಡ ಎಷ್ಟೊಂದು ಇಂಟ್ರೆಸ್ಟ್ ಇಂದ ಗೇಮ್ ಅನ್ನ ಆಡ್ತಾ ಇದ್ದಾರೆ ಅಂತ. ಈ ತರ ಅಂದ್ರೆ ನಾವು ಫ್ರೆಂಡ್ಸ್ ಅಲ್ಲಿ ಮಾಡೇ ಮಾಡ್ತೀವಿ,
ಫ್ರೆಂಡ್ಸ್ ಅಲ್ಲಿ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಆದ್ರೆ ಈ ತರ ಫ್ಯಾಮಿಲಿ ಅವರನ್ನ ಕೂಡ ನಾವು ತಗೊಂಡು ಮಾಡೋದ್ರಲ್ಲಿ ಪಾಪ ಅವರಿಗೂ ಕೂಡ ಸಮಯ ಹೋಗುತ್ತೆ, ಹಾಗೆ ಅವರು ಕೂಡ ತುಂಬಾನೇ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. ನನಗೆ ಇದೊಂದು ತುಂಬಾನೇ ಇಷ್ಟ ಆಯಿತು ಫ್ಯಾಮಿಲಿಯಲ್ಲಿ ಮಾಡೋದು. ನಾವು ಕೂಡ ಮೊದಲು ಒಂದು ಫ್ಯಾಮಿಲಿಯಲ್ಲಿ ಮಾಡಿದ್ದೀವಿ. ಆ ವಿಡಿಯೋಸ್ಗಳೆಲ್ಲ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಒಬ್ಬೊಬ್ಬರಿಗೆ ಗೇಮ್ ಅನ್ನ ಆಡಿಸಿದಾಗ ತುಂಬಾ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ 3 ಜನರನ್ನ ಒಟ್ಟಿಗೆ ಕೂಡಿಸಿದ್ದಾರೆ. ನೋಡಬಹುದು, ಒಂದೇ ಸಲಕ್ಕೆ ಆಡಬಹುದು. ನಮ್ಮ ತಾಯಿಯವರು ಇವಾಗ ತಾನೇ ಬಂದ್ರು, ಅಂದ್ರೆ ನಮ್ಮ ತಂದೆಯವರು ಊಟ ಮಾಡಿ ಇವಾಗ ತಾನೇ ಮಲ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳಿಗಂತೂ ಇವತ್ತು ಹಬ್ಬ ಅಂತಾನೆ ಹೇಳ್ಬೋದು. ಕಜನ್ಸ್ ಗಳೆಲ್ಲ ಸೇರ್ಕೊಂಡಾಗ ಹಬ್ಬ ಅಲ್ವಾ ಅವರಿಗೆಲ್ಲ. ಇವಾಗ ನಾವೆಲ್ಲರೂ ಕೂಡ ಊಟ ಮಾಡ್ತಾ ಇದ್ದೀವಿ. ಅಡುಗೆಯಲ್ಲಿ ಏನಿದೆ ಅಂತ ಮೊದಲೇ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಅದ್ರ ಜೊತೆಗೇನೆ ನಮ್ಮ ಅಕ್ಕ ಬರುವಾಗ ಮೊಸರನ್ನ ಮಾಡಿದ್ರಂತೆ ತಗೊಂಡ್ ಬಂದಿದ್ದಾರೆ. ಹಾಗೆ ಊರಿಂದ ಅವರು ಕೂಡ ಬಜ್ಜಿಯನ್ನ ತಗೊಂಡ್ ಬಂದಿದ್ದಾರೆ. ಇವಾಗ ಎಲ್ಲರದು ಊಟ ಆಯ್ತು ಅಲ್ವಾ. ಇವಾಗ ಸೀರೆಯನ್ನ ಮಾಡ್ತಾ ಇದ್ದಾರೆ. ಒಂದಿದ್ದರು ಎರಡಿದ್ದರು ಸೀರೆ ಉಡಿಸ್ಬೇಕಂತ, ಮೂರಿದ್ದರು ಏನ್ ಮಾಡ್ಬೇಕು? ಬಿಚ್ಚೆ ಉಡಿಸ್ಬೇಕು, ಸೀರೆ ಉಡಿಸ್ಬೇಕಂತ ರಾಮು ವಿಡಿಯೋನ ಇಲ್ಲ ತೋರ್ಮನೆಗ ಹಣ್ಣುಗ 3 ಇದ್ದು ಹೆಣ್ಮಕ್ಳಿಗೆಲ್ಲ 2 ಇದ್ದು ಆಗಿದ್ದಾನೆ ಅವೆಲ್ಲ ಸುಮ್ಮನೆ ರಾಮು ಇಲ್ಲಿ ನೋಡಿಕ ಇವಾಗ ಎಲ್ಲ ಕಾರ್ಯಕ್ರಮ ಮುಗೀತು, ಮನೆಗೆ ಹೋಗ್ಬೇಕು. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.